ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಮ್ಮ ಅಕ್ಕನ ಮನೆಗೆ ಸರ್ಪ್ರೈಸ್ ಆಗಿ ವಿಸಿಟ್ ಆಗೋಣ ಅಂತ ನಾನು ಅಮ್ಮ ಅಕ್ಕ ಹೊರಟಿದ್ದೀವಿ. ಸೊ ಬನ್ನಿ, ಯಾವ ಥರ ಸರ್ಪ್ರೈಸ್ ಆಗುತ್ತೆ ಅಂತ ನೋಡೋಣ. ನಾನು ರೆಡಿಯಾಗಿರೋದು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಸೊ ಮಳೆ ಬರ್ತಾ ಇದೆ ನಮ್ಮ ಸೈಡಲ್ಲಿ, ನೋಡಿ ವೆದರ್ ಹೇಗಿದೆ ಅಂತ. ನನ್ನ ಮಗ ಕಳಿಸಿಕೊಡಲು ಬರುತ್ತಿದ್ದಾನೆ. ನಮ್ಮ ಅಕ್ಕನೂ ರೆಡಿಯಾಗಿ ಬಂದಾಯಿತು. ಇನ್ನು ನನ್ನ ಅಕ್ಕನ ಮಗ ತುಂಬ ಗೋಳಿ ಕಳ್ತಾ ಇರ್ತಾನೆ. ಅವನಿಗೆ ನಾನು ಅವನ ಫ್ರೆಂಡ್ ಥರ ಆಗ್ಬಿಟ್ಟಿದ್ದೀನಿ. ಏನಾದರೂ ಆಟ ಆಡಬೇಕು ಅಂದರೆ ನಮ್ಮೊಟ್ಟಿಗೆ ಆಟ ಆಡೋದು, ತಮಾಷೆ ಮಾಡಬೇಕಾದ್ರೆ ತಮಾಷೆ ಮಾಡೋದು, ಈ ಥರ ಎಲ್ಲ ಗೋಳಿ ಕೊಳ್ತಾ ಇರ್ತಾನೆ. ಸೊ ಮುದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ತಿಂದಿಲ್ಲ, ನೀವೇ ತಿನ್ಕೊಂಡು ನೋಡಿ ಒಂದು ಕ್ವಾಟ್ಲೆ ನೋಡೋಕ್ಕೈತಲ್ಲ. ನಾವು ಹೊರಟು ಬಂದಾಗಿದೆ. ಇಲ್ಲಿ ಅಕ್ಕನೂ ಹೊರಟಿಲ್ಲ, ಅಮ್ಮನೂ ಹೊರಟಿಲ್ಲ, ಇಬ್ಬರೂ ಹೊರಟಿಲ್ಲ. ನೋಡಿ ನಮ್ಮಮ್ಮ ಅಡುಗೆ ಮನೇಲಿ ಏನೋ ಮಾಡ್ತಾ ಇದ್ದಾರೆ, ಅವರು ಹೊರಟಿಲ್ಲ. ಅಮ್ಮ ಬಾರಮ್ಮ. ನೋಡಿ ಅಕ್ಕ ರೆಡಿ, ನಾನು ರೆಡಿ, ಇಬ್ಬರು ರೆಡಿ. ಸರ್ಪ್ರೈಸ್ ವಿಸಿಟ್ ಕೊಡಕ್ಕೆ ರೆಡಿನಾ? ಅಮ್ಮವ್ರು ಲಿಪ್ಸ್ಟಿಕ್ ಹಾಕಿದ್ದಾರೆ ಇವತ್ತಕ್ಕೆ. ಲಿಪ್ಸ್ಟಿಕ್ ಹಾಕೊಬಿಟ್ಟಿದ್ದು. ಹಾಗೆ ಬೇಕ್ರಿ ವಿಸಿಟ್ ಆಗಿ ಬೇಕ್ರಿಲಿ ಏನಾದರೂ ತೊಗೊಂಡು ತಿನ್ಕೊಂಡು ಹಾಗೆ ಹೊರಟ್ವಿ ನಾವು. ಮಳೆ ಮಧ್ಯೆ ಮನೆ ಬಂದು ಸೇರಿದ್ವಿ. ಹೆಂಗೆ ಸರ್ಪ್ರೈಸ್ ಹೆಂಗಿತ್ತು? ಸೇಮ್ ಏನ್ ಗೊತ್ತಾ, ದೊಡ್ಡವ್ರ ಅಕ್ಕಂದಿರಲ್ಲ ಒಂದೇ, ಅದೇ ಸೇಮ್ ಎಕ್ಸೈಟ್ಮೆಂಟ್. ತಿನ್ನಲ್ಲ ಸ್ವೀಟ್ ಫಸ್ಟ್. ಸ್ವೀಟು ಆಯ್ತು ಬಿಡು. ಇವಾಗ ಇನ್ನು ಹೋದ ತಕ್ಷಣ ಅಕ್ಕ ನಾನ್ ವೆಜ್ನ ತರಿಸಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು. ಮಟನ್ ಸಾಂಬಾರು, ಕೈಮ ಸಾಂಬಾರು, ಹಾಗೆ ಹೋದ ತಕ್ಷಣ ತಿನ್ನಲು ನೋಡಿ ಪಲಾವು, ಫ್ರೂಟ್ಸು, ಹಾಗೆ ಸ್ವೀಟ್ಸು ಪ್ರತಿಯೊಂದು ಕೊಡ್ತಾ ಹೋದರು. ನಮಗೂ ತಿಂದು ಪಲಾವ್ ಇನ್ನೂ ಏನೇನು ತಂದು ಕೊಡ್ತೀವಿ? ಕೊಡ ಕೈಯಲ್ಲಿ ಇಟ್ಕೊತೀನಿ. ಕೈಮಗ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಗ್ಗರಣೆಗೆ ಹಾಕಿ ಅದನ್ನು ಬಾಡಿಸ್ತಾ ಇರೋದು ಎಣ್ಣೆಲಿ. ಇದು ಮಸಾಲೆಗೆ ರುಬ್ಬಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದು ಕೈಮಾ ಮಟನ್ ನೋಡಿ ತೊಳೆದು ಸೋರಾಕಿರೋ ಅಂಥದ್ದು. ಇಲ್ಲಿ ಮಟನ್ ರೆಡಿಯಾಗಿದೆ. ನಮ್ಮ ಅಕ್ಕ ಎಷ್ಟು ಬೇಗ ಪಟ ಅಂತ ಮಾಡಿದ್ರು ಅಂದರೆ ಬೇಗ ಮಾಡ್ತಾರೆ ಯಾವುದೇ ಕೆಲಸನೂ. ಸೊ ಖುಷಿಯಾಗುತ್ತೆ. ನಾವು ಹೋದ ತಕ್ಷಣವೇ ಎಷ್ಟು ಬೇಗ ಮಟನ್ ಸಾಂಬಾರೆಲ್ಲ ಮಾಡಿ ಕೈಮಾ ಉಂಡೆ ಎಲ್ಲ ರೆಡಿ ಮಾಡಿಕೊಂಡು ಪಟ ಅಂತ ಮಾಡಿದ್ರು. ತುಂಬ ಬೇಗ ಮುಗಿಸಿದ್ರು. ಊಟನೂ ಹಾಗೆ ಬೇಗ ಹಾಗೆ ನಮ್ಮ ದೊಡ್ಡಮ್ಮನೂ ಕೂಡ ಬಂದರು. ಮೊಟ್ಟೆನ ಹೆಂಗೆ ತೊಳಿಬೇಕು ನೋಡಿ, ಇಲ್ಲಿ ಸಿಪ್ಪೆ ಸುಳಿದು ನೋಡಿ. ಕೈಮಾ ಉಂಡೆ, ಹುರ್ಗಡ್ಲೆ ಮತ್ತು ಖಾರ ಪುಡಿ, ಉಪ್ಪು ಹಾಕಿ ಪುಡಿ ಮಾಡಿ ಹಾಕಿ ಈ ಥರ ಮಿದ್ದು ಉಂಡೆ ಮಾಡ್ತಿರೋದು. ಅಕ್ಕನಿಗೆ ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತೇಳಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಸ್ವಲ್ಪ ಶಾಂತ ಉಂಡೆಗಳೆಲ್ಲ ರೆಡಿ ಆಯಿತು. ಕೈಮಾ ಉಂಡೆ ಇನ್ನು ಇದನ್ನು ಸಾಂಬಾರಿಗೆ ಹಾಕೋದೊಂದೇ ಬಾಕಿ. ಮಾಡಿ ಅಕ್ಕ ಮಟನ್ ಸಾಂಬಾರೆಲ್ಲ ಮಾಡಿ ಕೈಮಾ ಉಂಡೆನ ಸಾಂಬಾರು ಒಳಗಡೆ ಹಾಕಿ ಇನ್ನೊಂದ್ಸರಿ ವಾಶ್ ಮಾಡಬೇಕು. ಸೊ ಅಡುಗೆ ಎಲ್ಲ ಪಟ ಅಂತ ಕುಕ್ ಮಾಡಿದ್ಮೇಲೆ ಸೊ ಎಲ್ಲ ಒಟ್ಟಿಗೆ ಊಟ ಕೂತ್ಕೊಳ್ಳೋದು. ನೋಡಿ ಹಳೇ ಕಾಲದಲ್ಲಿ ಊಟ ಮಾಡಿದ ರೀತಿಯೇ ನಾವು ಇನ್ನೂ ಊಟ ಮಾಡೋದು. ನೆಲದ ಮೇಲೆ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡೋ ಅಂಥ ಪದ್ಧತಿ ನಮ್ಮದು. ಸೊ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಅಕ್ಕ ಮತ್ತು ದೊಡ್ಡಮ್ಮ ಬಂದರು. ಎಲ್ಲ ಚೆನ್ನಾಗಿರುತ್ತೆ. ಒಟ್ಟಿಗಿರ್ಬೇಕಾದ್ರೆ ನಗು ಖುಷಿ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಅಡುಗೆ ತಿಂದು ಕೂತ್ಕೊಂಡು ಮಾತಾಡೋ ಪದ್ಧತಿ ಎಷ್ಟು ಚೆನ್ನಾಗಿರುತ್ತಲ್ವ.
ಮತ್ತೊಬ್ಬರ ಅಕ್ಕ ಹೊರಡ್ತಾ ಇದ್ದಾರೆ. ನಮ್ಮ ದೊಡ್ಡಕ್ಕ ಹೋಗಿ ಕರ್ಕೊಂಡು ಕೂರಿಸಿ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳಿ ಮಧ್ಯಾಹ್ನ ಊಟ ಮಾಡಿ ಸಾಲದಂತ ಮತ್ತೆ ನೈಟು ಊಟ ಮಾಡಿಸಿನೇ ಕಳಿಸೋದು. ಅವರು ಮನೆಗೆ ಹೋಗಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಜೊತೆಗೆ ನಮ್ಮ ಅಪ್ಪನೂ ಕೂಡ ಬೇಬಿ ಕೂಡ ಇದ್ರು. ನಮ್ಮ ದೊಡ್ಡಮ್ಮ ಇನ್ನೊಬ್ಬರು ದೊಡ್ಡಮ್ಮ ಅಮ್ಮ ನಾನು ಎಲ್ಲ ತುಂಬ ಚೆನ್ನಾಗಿ ಅಂತಲೇ ಹೇಳ್ಬೋದು. ಸೊ ನಗು ಖುಷಿ ಎಲ್ಲ ಚೆನ್ನಾಗಿರುತ್ತೆ. ಅವ್ರನ್ನ ಎಲ್ಲ ಹೊರಟಾಗ ಕೂರಿಸೋ ರೀತಿ ಎಲ್ಲ ಚೆನ್ನಾಗಿರುತ್ತೆ. ಈಗ ನಾವು ಸ್ವಲ್ಪ ಮಾತಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ. ಎಲ್ಲರೂ ನಮ್ಮನ್ನು ಮಾತಾಡಿ ಕಥೆಯಾಡಿ ನಗಾಡಿ ಹಾಗೆ ಖುಷಿಯಾಗಿ ದಿನನ ಕಳೆದ್ವಿ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ತುಂಬ ಸೂಪರಾಗಿತ್ತು, ಎಕ್ಸೈಟೆಡ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಪಾಪು ಜೊತೆಗೆ ಸ್ವಲ್ಪ ಆಟ ಆಡೋದು ಅವಳ ಜೊತೆಗೆ ಅದು ಚೆನ್ನಾಗಿರುತ್ತೆ. ಪಾಪು ಫೋನ್ ತೊಗೊಳ್ಳೋದು, ಅದು ವಿಡಿಯೋಸ್ ಮಾಡೋದು, ಆಟ ಆಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹೇಳಕಂದ ಪಾಪು ಕೂಡ ವಿಡಿಯೋ ಮಾಡಿ ಖುಷಿ ಪಡ್ತಾ ಇದ್ದಾಳೆ. ಹಾಗೆ ನಾನು ಪಾಪುದು ವಿಡಿಯೋ ಮಾಡಿ ಆಟ ಆಡಿ ಅವಳ ಜೊತೆ ನನಗೂ ಖುಷಿ ಆಗುತ್ತೆ. ಅವಳು ನನ್ನೊಟ್ಟಿಗೆ ಕೂತ್ಕೊಂಡು ಆಟ ಆಡೋದಾಗಿರಲಿ, ಫೋಟೋ ತೆಗೆಯೋದಾಗಲಿ, ವಿಡಿಯೋ ಮಾಡೋದಾಗಲಿ, ಹಾಗೆ ರೈಮ್ಸ್ಗಳು ಕೆಲವೊಂದೊಂದು ತುಂಬ ಚೆನ್ನಾಗಿ ಹೇಳ್ತದೆ. ಅದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಅಕ್ಕ ತಂಗಿಯರು ಫೋಟೋನ ಎಷ್ಟು ಚೆನ್ನಾಗಿ ತೆಗಿತಾ ಇದ್ದಾಳೆ ಅಂದರೆ ಝೂಮ್ ಹಾಕಿ ತೆಗಿತಾ ಇದ್ಲು. ಸೊ ಪಾಪು ನಡುವಿನ ಆಟ ಸ್ಟಾರ್ಟ್. ಆಟ ಆಡೋದು, ಫೋಟೋ ತೆಗಿಯೋದು, ವಿಡಿಯೋ ಮಾಡೋದು ಚೆನ್ನಾಗಿರುತ್ತೆ. ಮಕ್ಕಳೊಂದಿಗೆ ಮಕ್ಕಳಿದ್ರೆ ಎಲ್ಲ ನೋವನ್ನು ಮರೆತು ಖುಷಿಯಾಗಿ ಇರಬಹುದು ಅಂತಲೇ ಹೇಳ್ತೀನಿ. ಹಾಗೆ ಇನ್ನು ಮತ್ತೆ ನಾವು ಅಕ್ಕ ತಂಗಿಯರು ಕೂತ್ಕೊಂಡು ಫೋಟೋ ತೆಕ್ಕೊಳ್ಳೋದು, ವಿಡಿಯೋಸ್ ಮಾಡ್ಕೊಳ್ಳೋದು ಕಾಮನ್ಲಿ ಇರುತ್ತೆ. ನಾವಿಷ್ಟು ಜನ ಇವತ್ತು ನಮ್ಮ ಅಕ್ಕನ ಮನೇಲಿ ಇದ್ದಿದ್ದಂಥದ್ದು. ಸೊ ಫುಲ್ ಡೇ ಖುಷಿ ಆಯಿತು. ಮತ್ತು ನೈಟ್ ಊಟಕ್ಕೆ ಬಿರಿಯಾನಿ, ಕಬಾಬು, ಹಬ್ಬ ಮಧ್ಯಾಹ್ನ ಊಟ ಮಾಡಿದ್ದಲ್ಲ ಅಂತ ಇವತ್ತು ಫುಲ್ಲು ಚೆನ್ನಾಗಿ ತಿಂದಿದ್ದು ಅಂತಲೇ ಹೇಳ್ಬೋದು. ನೈಟ್ ಊಟನ ಚೆನ್ನಾಗಿ ಅಲ್ಲೇ ಮುಗಿಸಿ ಜೊತೆಗೆ ಪಾರ್ಸಲ್ ತಗೊಂಡು ಅಲ್ಲಿಂದ ಹೊರಟ್ವಿ. ಬೆಳಗ್ಗೆಯಿಂದ ಸಮಯ ಎಷ್ಟು ಬೇಗ ಹೋಯಿತು ಅಂತ ಗೊತ್ತಾಗಲಿಲ್ಲ ನಮಗೆ. ಸೊ ತುಂಬ ಚೆನ್ನಾಗಿತ್ತು, ಹ್ಯಾಪಿಯಾಗಿತ್ತು. ಥ್ಯಾಂಕ್ ಯು ಅಕ್ಕ. ಇವತ್ತಿನ ವಿಡಿಯೋನ ಖುಷಿಯಾಗಿ ಮುಗಿಸೋದಕ್ಕೆ ನನಗೂ ಕೂಡ ಖುಷಿ ಆಗ್ತಾಯಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್ ಆಲ್.